FIR ದಾಖಲಾಗಂಥ ಸಂದರ್ಭದಲ್ಲಿ ಪ್ರಥಮ ವರ್ತಮಾನ ವರದಿಯ ರಿಜಿಸ್ಟ್ರೇಷನ್ ಬಗ್ಗೆ, ಅದರ ವ್ಯಾಪ್ತಿ ಬಗ್ಗೆ, ತನಿಖಾಧಿಕಾರಿಗಳು ನಡೆಸುವುದರ ತನಿಖೆ ಬಗ್ಗೆ, ಇವತ್ತು ಇರತಕ್ಕಂಥ ಸಾಕ್ಷ್ಯಾಧಾರಗಳು ಯಾವ ಮಟ್ಟಿಗೆ ಇರ್ಬೋದು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ. ಇವತ್ತು ನನ್ನ ಪ್ರಕಾರ ಚಾರ್ಜ್ ಶೀಟು ನಮ್ಮಲ್ಲಿ ಇಲ್ಲ, ನಮ್ಮೊಟ್ಟಿಗೆ. ಬಟ್ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಅಂತಕ್ಕಂಥ ಪತ್ರಿಕಾ ಹೇಳಿಕೆಯನ್ನು ಸಹ ಪೊಲೀಸರು ಕೊಟ್ಟಿರ್ತಕ್ಕಂಥ ಪತ್ರಿಕಾ ಹೇಳಿಕೆ ಆಧಾರದ ಮೇಲೆ 3991 ಪುಟಗಳ ಚಾರ್ಜ್ ಶೀಟನ್ನು, ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಸುಮಾರು 3 ನೇರ ಸಾಕ್ಷಿಗಳು, ಪ್ರತ್ಯಕ್ಷ ಸಾಕ್ಷಿಗಳನ್ನು, ಹೇಳಿಕೆಗಳನ್ನ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಮತ್ತು ಸುಮಾರು 26ಕ್ಕಿಂತ ಹೆಚ್ಚು 164 ನೇರವಾಗಿ ಕೋರ್ಟ್ಗಳ ಮುಂದೆ ಸಾಕ್ಷಿಗಳನ್ನು ಹೇಳಿಸಿರ್ತಕ್ಕಂಥದ್ದು. ಮತ್ತು 53ಕ್ಕಿಂತ ಹೆಚ್ಚು ಪೊಲೀಸ್ ಸಾಕ್ಷಿಗಳನ್ನು ಕೋರ್ಟ್ ಮುಂದೆ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಅನೇಕ ಸಾಕ್ಷಿಗಳನ್ನು, ಒಂದು ನೇರ ಪ್ರತ್ಯಕ್ಷ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ವೈಜ್ಞಾನಿಕ ಸಾಕ್ಷಿಗಳು ಮತ್ತು ತಾಂತ್ರಿಕ ಸಾಕ್ಷಿಗಳನ್ನು, ಈ 4 ಅಂಶಗಳ ಮೇಲೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೆಕ್ಷನ್ 173 ಸಬ್ ಕ್ಲಾಸ್ 8 ಅಡಿಯಲ್ಲಿ ಅಂತಿಮ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಇವರೆಲ್ಲ ಹೇಳಿಕೆಗಳನ್ನು ಪಡ್ಕೊಂಡಿರ್ತಾರೆ ಮತ್ತು ಪೂರಕವಾಗಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿರ್ತಾರೆ. ಜೊತೆಗೆ ಅವರ ಹೇಳಿಕೆಗಳನ್ನು, ಯಾಕಂದರೆ 161 CRPC ಅಡಿಯಲ್ಲಿ ಹೇಳಿಕೆಗಳು ತಗೊಂಡ್ರೆ ಅದು ಪೊಲೀಸವ್ರ ಮುಂದೆ ಕೊಡ್ತಕ್ಕಂಥ ಹೇಳಿಕೆ ಆಗ್ತದೆ. ನಾಳೆ ದಿವಸ ಆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಬದಲಾವಣೆ ಮಾಡ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ನೇರವಾಗಿ ಕೋರ್ಟ್ ಮುಂದೆ ಸೆಕ್ಷನ್ 164 ಅಡಿಯಲ್ಲಿ ಸುಮಾರು 26ಕ್ಕಿಂತ ಹೆಚ್ಚು ಜನರ ಹೇಳಿಕೆಗಳನ್ನು ಕೊಡಿಸಿರ್ತಕ್ಕಂಥದ್ದು ನಾವು ಕಾಣ್ತಿದ್ವಿ. ಈ ವಿಶೇಷವಾಗಿ ಈ ಕೇಸಲ್ಲಿ ನಾನು ಕಂಡಾಗೆ ಇಷ್ಟು ಸಾಕ್ಷಿಗಳನ್ನು 164 ಅಡಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥ ಕೇಸು ಇದುವರೆಗೂ ಕರ್ನಾಟಕದಲ್ಲಿ ಇಲ್ಲ. ಇದು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿರ್ತಕ್ಕಂಥ ವಿಚಾರ. ಇದು ಮಾರಣಾಂತಿಕ ಹಲ್ಲೆ ಮಾಡಿ ಬಹಳ ಬ್ರೂಟಲ್ ಆಗಿ ಹತ್ಯೆ ಮಾಡಿರ್ತಕ್ಕಂಥ ಕೇಸು ಅಂತೇಳಿ, ಮತ್ತು ಇದು ಒಬ್ಬ ಚಲನಚಿತ್ರ ನಟನ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರದಿಂದ ಈ ಕೇಸನ್ನು ಬಹಳ ಗಂಭೀರವಾಗಿ ಮತ್ತು ಎಚ್ಚರಿಕೆಯಿಂದ ತನಿಖೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಇವತ್ತಿನ ದಿವಸ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ನಾವು ಈ ರೀತಿಯಾಗಿರ್ತಕ್ಕಂಥ ಸೆನ್ಸೇಷನಲ್ ಕೇಸ್ಗಳೇನಿದ್ದಾವೆ ನಾವು ಗಮನಿಸಿದ್ವಿ, ಮಾಡಿದ್ವಿ. ಅನೇಕ ಸೆನ್ಸೇಷನ್ ಕೇಸ್ಗಳನ್ನು ಈ ರಾಜ್ಯದಲ್ಲಿ ಕಂಡಂಥ ಬಹುದೊಡ್ಡ ಸೆನ್ಸೇಷನ್ ಕೇಸ್ಗಳನ್ನು ನಾವು ಈ ರಾಜ್ಯದಲ್ಲಿ ಮಾಡಿದ್ವಿ. ದುರದೃಷ್ಟವಶಾತ್ ಯಾವುದೇ ಸೆನ್ಸೇಷನಲ್ ಕೇಸ್ಗೂ ಸಹ ರಾಜ್ಯದಲ್ಲಿ ಕನ್ವಿಕ್ಷನ್ ಆಗದೆ ಇರ್ತಕ್ಕಂಥದ್ದನ್ನು ಅದನ್ನು ಸಹ ನಾವು ಗಮನಿಸಿದ್ವಿ. ಸಾಮಾನ್ಯವಾಗಿ ಪೊಲೀಸರು ತನಿಖೆ ಅಂತ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚು ಒತ್ತನ್ನು, ಪ್ರಯಾರಿಟಿಯನ್ನು ಕೊಟ್ಟು ನಾರ್ಮಲ್ಲಾಗಿ ತನಿಖೆಯನ್ನು ಮಾಡಿದ್ರೆ ಯಾವುದೂ ತೊಂದರೆ ಆಗೋದಿಲ್ಲ. ಹೆಚ್ಚು ಪ್ರಚಾರ ಪಡ್ಕೊಂಡಂಥ ಕೇಸ್ಗಳಲ್ಲಿ, ಹೆಚ್ಚು ಕುತೂಹಲವನ್ನು ಪಡ್ಕೊಂಡಿರ್ತಕ್ಕಂಥ ಕೇಸ್ಗಳಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸ್ ವ್ಯವಸ್ಥೆ ತನಿಖೆಯನ್ನು ಇನ್ವೆಸ್ಟಿಗೇಷನಲ್ಲಿ ವಿಫಲ ಆಗಿರ್ತಕ್ಕಂಥದ್ದಾಗಲಿ, ಅಥವಾ ಎಕ್ಸಾಗ್ರೇಷನ್, ಓವರ್ ಕಾನ್ಫಿಡೆನ್ಸು ಅಥವಾ ಎಕ್ಸಾಗ್ರೇಷನ್ ತೋರಿಸಿರ್ತಕ್ಕಂಥದ್ದು, ಅಥವಾ ಮತ್ತಿನ್ನೇನೋ ಮಾಡಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಈ ಕೇಸಲ್ಲಿ ಏನಾಗಿದೆಯೋ ಏನಿಲ್ಲೋ ಅಂತಕ್ಕಂಥದ್ದು ಇನ್ನೂ ಗೊತ್ತಿಲ್ಲ. ಬಟ್ ಸುಮಾರು 200ಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನು ಈ ಕೇಸಲ್ಲಿ ಸಾಕ್ಷಿಗಳನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಪತ್ರಿಕಾ ಹೇಳಿಕೆಗಳ ಮುಖಾಂತರ ಮತ್ತು ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡಿರೋ ಮುಖಾಂತರ ನಾವು ಗಮನಿಸ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.